ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಇವತ್ತು ಈಗ ಡ್ಯೂಟಿಯಿಂದ ಬಂದಿದ್ದಾಯಿತು. ಸೊ ಕಾಫಿ ಕುಡಿದಿದ್ದಾಯಿತು. ಸೊ ಅದ್ಯಾವುದು ನಾನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವತ್ತು ನಾನು ಒಂದು ಸ್ಪೆಷಲಾಗಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಸೊ ಸೊಪ್ಪು ಸಾಂಬಾರು. ಸೊ ಅದನ್ನು ಹಾಗೆ ವ್ಲಾಗ್ ಮಾಡಿಕೊಂಡು ಸಾಂಬಾರು ಮಾಡೋಣ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಊಟ ಬೇರೆ ಮಾಡಬೇಕು. ನಾಳೆ ಸ್ವಲ್ಪ ಕೆಲಸ ಇದೆ, ಹಾಸ್ಪಿಟಲ್ಗೆ ಹೋಗಬೇಕು. ಹಾಗಾಗಿ ಸೊ ಬೇಗ ಅಡುಗೆ ಮಾಡಿ ಊಟ ಮಾಡಿ ಬೇಗ ಮಲಗಬೇಕು. ಹಾಗಾಗಿ ಸೊಪ್ಪು ಸಾಂಬಾರು ಬೇರೆ ಮಾಡಬೇಕು. ಸೊ ಸೊಪ್ಪು ಸಾಂಬಾರೇ ಮಾಡಬೇಕು ಅಂತ ಹೇಳಿ ನೆನ್ನೆ ಸೊಪ್ಪು ತಂದು ಬೆಳಗ್ಗೆ ಬಿಡಿಸಿ ಆಫೀಸ್ಗೆ ಹೋಗಿದ್ದೆ. ಸೊ ಈಗ ನಾನು ಸಾಂಬಾರನ್ನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಸೊ ನನ್ನದೇ ಆದ ಶೈಲಿಯಲ್ಲಿ ಬೇಗ ಬೇಗ ಹೇಗೆ ಸೊಪ್ಪು ಸಾಂಬಾರು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೆನ್ನೆನೇ ಸೊಪ್ಪನ್ನ ತಂದು ಬಿಡಿಸಿದ್ದೆ. ಅದನ್ನು ಈಗ ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಒಂದು 3 ಟೈಮ್ ತೊಳಿಬೇಕು. ಸೊಪ್ಪನ್ನು ಯಾವತ್ತೂ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ತುಂಬ ಮಣ್ಣಿರುತ್ತೆ ಮತ್ತು ಯಾವ ಗಲೀಜು ನೀರುಗಳಲ್ಲಿ ಬೆಳೆದಿರ್ತಾರೋ ಏನೋ. ಸೊ ಹಾಗಾಗಿ ಸೊಪ್ಪನ್ನ ಒಂದು 3 ಟೈಮ್ಸ್ ವಾಶ್ ಮಾಡ್ಕೋಬೇಕು. ಸೊ ಇಷ್ಟು ಕೊಳೆ ನೀರು ಕಾಣಿಸ್ತಾ ಇದೆ ನೋಡಿ, ಇದು ಫಸ್ಟ್ ಟೈಮ್ ನಾನು ತೊಳೆದಿರೋ ನೀರು. ಸೊ ಮಣ್ಣು ನೋಡಿ ಹೇಗೆ ನಿಂತಿದೆ ಅಲ್ಲಿ. ಸೊ ಹಾಗಾಗಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕು. ಸೊ ಇದೆಲ್ಲ ಮಣ್ಣು. ಸೊ ನಾನು ಮತ್ತೆ ಈಗ ಸೆಕೆಂಡ್ ಟೈಮ್ ಸೊಪ್ಪನ್ನ ವಾಟರಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ಟೈಮ್ ಕ್ಲೀನ್ ಮಾಡಿರೋ ನೀರಿದು. ಸೊ ಇಷ್ಟಿದಾಗಿದೆ. ಸೊ ಹಾಗಾಗಿ ಇನ್ನೊಂದು ಸಾರಿ ವಾಶ್ ಮಾಡ್ಕೊಳ್ಳೋಣ. ಸೊಪ್ಪು ಸಾರ್ದು ಏನಪ್ಪ ಅಂತಂದರೆ, ಈ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ಕೆಲಸ ಹಿಡಿಯೋದು ಅಂಥದ್ದು. ಯಾಕಂದರೆ ಸೊಪ್ಪು ಕ್ಲೀನ್ ಆಗಲಿಲ್ಲ ಅಂತಂದರೆ ಹಿಂಸೆ ಆಗುತ್ತೆ ಊಟ ಮಾಡೋಕ್ಕೂ ಕೂಡ. ಸೊ ಹಾಗಾಗಿ ಮೇಯ್ನು ಸೊಪ್ಪು ಸಾಂಬಾರಲ್ಲಿ ಸೊಪ್ಪನ್ನು ವಾಶ್ ಮಾಡೋ ಕೆಲಸನೇ ಮೇಯ್ನ್ ಅಂತ ನಾನು ಅನ್ಕೊತೀನಿ. ತುಂಬ ಜಾಲಿಸಿ ನೀವು ಸೊಪ್ಪನ್ನು ತೊಳಿಬೇಕಾಗತ್ತೆ.
ಸೊ 3 ಟೈಮ್ ತೊಳೆದಾದ್ಮೇಲೆ ಸೊಪ್ಪು ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ. ಸೊ ಕಟ್ ಮಾಡಬಾರ್ದು ಮೊಸಪ್ಪು ಸೊಪ್ಪಿಗೆ. ನೀವು ಏನು ಬಿಡಿಸಿರ್ತೀರೋ ಡೈರೆಕ್ಟಾಗಿ ತೊಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಕಟ್ ಮಾಡ್ಕೊಂಬಿಟ್ರೆ ನಿಮಗೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದು 3ನೇ ಸಾರಿ ತೊಳೆದ್ರೂ ಕೂಡ ಈ ಥರ ಇದೆ. ಸೊ ನಮ್ಮ ಊರು ನೀರು ಆಲ್ರೆಡಿ ರೆಡ್ಡೇ ಇರುತ್ತೆ. ಸೊ ಇದು 3 ಟೈಮ್ಸ್ ತೊಳೆದಿರೋ ನೀರು. ನಾನೀಗ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೀಗ ತಂದಿರೋದು 20 ರೂಪೀಸ್ ಸೊಪ್ಪು. ಇದಕ್ಕೆ ನಾನೀಗ ಒಂದು ದೊಡ್ಡ ಈರುಳ್ಳಿ, ದೊಡ್ಡ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಅಂದರೆ ಈ ಗ್ಲಾಸಲ್ಲಿ 1 ಗ್ಲಾಸ್ ಬೇಳೆ ಹಾಕೋತಾ ಇದ್ದೀನಿ. ಸೊ ಬೇಳೆನ ಚೆನ್ನಾಗಿ ತೊಳೆದ್ಬಿಡೋಣ. ಸೊ ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಸೊಪ್ಪು ಅಂದರೆ ಪಾಲಕು, ದಂಟು, ಸಬ್ಸಿಗೆ ಎಲ್ಲ ಥರ ಸೊಪ್ಪನ್ನು ಹಾಕಿದೆ. ಸೊ 1 ಗ್ಲಾಸ್ ಬೇಳೆನ ಹಾಕೋತೀನಿ. ಏನು ಮಾಡಲಿ? ನಾನಿಲ್ಲಿ ಮಸಾಲೆಗೆ ಒಂದು 7-8 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಇದು ಮೊಸಪ್ಪು ಸೊಪ್ಪಲ್ಲ, ಹಾಗಾಗಿ ಹಾಗೆ ಅರ್ಧದಲ್ಲಿ ಒಂದು ಅರ್ಧ ತೆಂಗಿನಕಾಯಿ, ಅರ್ಧದಲ್ಲಿ ಅರ್ಧ ಹಾಕಿದ್ದೀನಿ. ಯಾಕಂದರೆ ಮಸಾಲೆ ಟೇಸ್ಟ್ಗಷ್ಟೇ ಮಾಡೋದು. ಯಾಕಂದರೆ ಮೊಸಪ್ಪು ಸಾರಿಗೆ ಅಷ್ಟು ಮಸಾಲೆ ಅವಶ್ಯಕತೆ ಇರಲ್ಲ, ಬಟ್ ಟೇಸ್ಟ್ ಆಗಿರಲಿ ಅಂತ ಹೇಳಿ ನಾನು ಒಂದು ಅರ್ಧದಲ್ಲಿ ಅರ್ಧ ಕಾಯಿ ಹಾಕೋತಾ ಇದ್ದೀನಿ. ಸೊ ಬೇಳೆನೂ ಹಾಕಿರೋದ್ರಿಂದ ಸೊ ಅಷ್ಟೇನು ಮಸಾಲೆ ಅವಶ್ಯಕತೆ ಇರಲ್ಲ. ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. 1 ಸ್ಪೂನು ಕಲರ್ಗೋಸ್ಕರ ನಾನು ಹಾಕ್ತಾ ಇರೋದು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಮ್ಮಿಯಾಗಿ ಖಾರ ಹಾಕ್ತಾಯಿದ್ದೀನಿ. ಸೊ ಈ ಡಬ್ಬದ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿರಲಿಲ್ಲ. ಸೊ ಇದನ್ನು ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿ ತರಿಸಿದ್ದು. ಸೊ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಕಾಳು ಮೆಣಸು ಮತ್ತು ಅರಿಶಿನ, ಮೆಣಸಿನ ಪುಡಿ ಮತ್ತು ಸಾಲ್ಟ್ ಎಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ. ಸೊ ನಾನಿದು ಒಂದೇ ಒಂದು ಪರ್ಪಸ್ಸಿಗೆ ತರಿಸಿದ್ದು, ಬಟ್ ಈ ಥರ ಯೂಸ್ ಆಗ್ತಿದೆ. ಸೊ ನಾನೀಗ ಅರ್ಧ ಹೋಳು ತೆಂಗಿನಕಾಯಲ್ಲಿ ಒಂದು ಸ್ವಲ್ಪ ಮಸಾಲೆ ಆಡಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬೇಳೆ ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಮಿಕ್ಸಿದು ಮಸಾಲೆ ಈ ಬಟ್ಲಿಗೆ ಶಿಫ್ಟ್ ಮಾಡಿದ್ದೀನಿ.
ಸೊ ಇದೇ ಮಿಕ್ಸಿಯಲ್ಲಿ ನಾನೀಗ ಈ ಸೊಪ್ಪನ್ನು ಹಾಕಿ ರುಬ್ಕೊತೀನಿ. ಸೊ ಸೊಪ್ಪು ಬಿಸಿ ಇರುತ್ತೆ, ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸಾಕು. ಸೊ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೊ ಈ ಮಸಾಲೆಗೆಲ್ಲ ಸೊಪ್ಪು ಬೇಯಿಸಿರೋ ನೀರನ್ನೇ ಬಳಸ್ಕೋಬೇಕು. ಸೊ ಗಟ್ಟಿಗೆ ರುಬ್ಬಿರೋದ್ರಿಂದ ನಾನು ಸೊಪ್ಪು ಬೇಯಿಸಿರೋ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಸಾಂಬಾರು ಹೆಚ್ಚಿಸೋದಕ್ಕೆ ಎಲ್ಲ ಸೊಪ್ಪು ಬೇಯಿಸಿರೋ ನೀರನ್ನೇ ಯೂಸ್ ಮಾಡ್ಕೋಬೇಕು. ಸೊ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಬಟ್ ಹೊಸದಾಗಿ ಸೊಪ್ಪಿನ ಸಾಂಬಾರು ಮಾಡಬೇಕು ಅನ್ನೋರು ಹೀಗೆ ಮಾಡಿದ್ರೆ ಆಯಿತು. ಸೊ ಈಗ ಬೇಳೆ ಬೇಯಿಸ್ಕೊಂಡಿರೋದನ್ನ ರುಬ್ಬಿದ್ದೀನಿ. ಮೊದಲು ನಾನು ಫುಲ್ಲು ಸೊಪ್ಪು ಹಾಕ್ಕೊಂಡು ರುಬ್ಕೊಂಬಿಟ್ಟೆ. ಈಗ ಸಾಂಬಾರು ಕುದೀತಾ ಇದೆ. ಈಗ ಅಷ್ಟರಲ್ಲಿ ನಾನು ಯೂಸ್ ಮಾಡಿರೋ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ನಾನು ತೊಳಿತಾ ಇದ್ದೀನಿ. ಸೊ ಅಲ್ಲಲ್ಲೇ ತೊಳ್ಕೊಳ್ಳೋದ್ರಿಂದ ನಮಗೂ ಕೂಡ ಕೆಲಸ ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಏನು ಅಡುಗೆ ಮಾಡ್ತೀನೋ ಅದಲ್ಲಲ್ಲೇ ಪಾತ್ರೆನ ಕ್ಲೀನ್ ಮಾಡಿಬಿಡ್ತೀನಿ. ಬೇಯುವಾಗ ಸಾಲ್ಟ್ ಹಾಕಿದ್ದೆ, ಈಗ ಮತ್ತೆ ಸ್ವಲ್ಪ ಹಾಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಮಸಾಲೆ ಸಾರಿಗೆ 2 ಪೀಸ್ ಮಾವಿನ ಹಣ್ಣು, ಹಾಗೆ 1-2 ಪೀಸ್ ಕಬಾಬು, ಹಾಗೆ ಮೊಸಪ್ಪು ಸಾಂಬಾರು ರೆಡಿ ಇದೆ. ಇದು ನಮ್ಮ ರಾತ್ರಿ ಡಿನ್ನರ್ ಆಗಿದೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.